ಗುರು ನಮ್ಮ RCB ಕ್ರಿಯೇಟ್ ಮಾಡಿರೋ ದಾಖಲೆ ಕೇಳಿದ್ರೆ ಶಾಕ್ ಆಗ್ತೀರಾ. ಏನು ದಾಖಲೆ ಅಂತ ನೋಡ್ಕೊಬರೋಣ. ಮತ್ತೆ ವೈಭವ್ ಸೂರ್ಯವಂಶಿ ಕೂಡ ಒಂದು ಭರ್ಜರಿ ದಾಖಲೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಏನೋ ನೋಡ್ಕೊಬರೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಅನಾಲಿಸಿಸ್. ಗುರು, ವೈಭವ್ ಸೂರ್ಯವಂಶಿ ಅವರು ಇಂಗ್ಲೆಂಡ್ ಅವರಲ್ಲಿ ಡೆಬ್ಯೂಟ್ ಮಾಡಿದ್ದು ನಿಮ್ಗೆ ಎಲ್ಲರಿಗೂ ಗೊತ್ತೇ ಇದೆ. 3 T20 ಆಡ್ತಾರೆ ಇಲ್ಲಿ ಇಂಗ್ಲೆಂಡಲ್ಲಿ ವೈಭವ್ ಸೂರ್ಯವಂಶಿ ಅವರು. ವೈಭವ್ ಸೂರ್ಯವಂಶಿ ಅವರು ಆಫ್ಟರ್ ಇಂಗ್ಲೆಂಡ್ ಸೀರೀಸ್ ಮುಗಿದಾದ್ಮೇಲೆ 278 T20 ICC ರ್ಯಾಂಕಿಂಗಲ್ಲಿ ಇರ್ತಾರೆ. ಇಲ್ಲಿ ವೈಭವ್ ಸೂರ್ಯವಂಶಿ ಅವರು ಜಿಂಬಾಬ್ವೆ ಸೀರೀಸಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು. ಯಾಕೆಂದರೆ ಆ ರೀತಿಯಾದಂಥ ಪ್ಲೇಯರ್ ಆಫ್ ದಿ ಸೀರೀಸ್ ಕೂಡ ಆಗ್ತಾರೆ, ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ವೈಭವ್ ಸೂರ್ಯವಂಶಿ ಅವರು. ಅದಕ್ಕೋಸ್ಕರ ನಿಮಗೆ ICCಯಲ್ಲಿ T20 ರ್ಯಾಂಕಿಂಗಲ್ಲಿ ವೈಭವ್ ಸೂರ್ಯವಂಶಿ ಅವರು 48ನೇ ರ್ಯಾಂಕಿಂಗಾಗಿ ಬಂದು ಕೂತಿದ್ದಾರೆ ಅಂತ ಹೇಳೋದು ಇಲ್ಲಿ ವೈಭವ್ ಸೂರ್ಯವಂಶಿ ಅವರು. ಗುರು, ವೈಭವ್ ಸೂರ್ಯವಂಶಿ ಅವರು ಹೇಳ್ತಾ ಇದ್ದೀನಿ ನೋಡಿ, ಒಂದಲ್ಲ ಒಂದು ದಿವಸ ಪಕ್ಕ T20 ನಂಬರ್ 1 ಬ್ಯಾಟ್ಸ್ಮನ್ ಆಗೇ ಆಗ್ತಾರೆ ಅಂತಲೇ ಹೇಳೋದು. ಯಾಕೆಂತ ಹೇಳಿದ್ರೆ ಆ ರೀತಿಯಾದಂಥ ಧಮಾಕ ಮಾಡುವಂಥ ಪ್ಲೇಯರು ವೈಭವ್ ಸೂರ್ಯವಂಶಿ ಅವರು. ಒಂದೇ ಓವರಲ್ಲಿ ಗೇಮ್ನ ಚೇಂಜ್ ಮಾಡುವಂಥ ಕೇಪಬಿಲಿಟಿ ಇರೋಂಥ ಪ್ಲೇಯರು ವೈಭವ್ ಸೂರ್ಯವಂಶಿ ಅವರು. ಮತ್ತು ಎರಡನೇ ವಿಚಾರ ಏನಪ್ಪ ಅಂದರೆ, ನಮ್ಮ RCB ಅವರು ಬ್ರ್ಯಾಂಡ್ ವ್ಯಾಲ್ಯೂ ಗುರು, ಲಾಸ್ಟ್ ಸೀಸನ್ $269 ಮಿಲಿಯನ್ ಇತ್ತು ನಮ್ಮ RCBದು ಬ್ರ್ಯಾಂಡ್ ವ್ಯಾಲ್ಯೂ. ಇದು RCB ಸೇಲ್ ಆಗಿದ್ದೇ ಬೇರೆ, ಅದು 16,000 ಕೋಟಿ. RCB ಬ್ರ್ಯಾಂಡ್ ವ್ಯಾಲ್ಯೂ ಇರೋದು ಲಾಸ್ಟ್ ಸೀಸನ್ $269 ಮಿಲಿಯನ್ ಇದ್ರೆ, ಈ ಸೀಸನ್ $300 ಮಿಲಿಯನ್ ದಾಟಿದೆ ನಮ್ಮ RCBದು ಬ್ರ್ಯಾಂಡ್ ವ್ಯಾಲ್ಯೂ ಅಂತಲೇ ಹೇಳ್ಬೋದು. IPL ಅಲ್ಲಿ ಮೊದಲ ಟೀಮ್ ಆಗುತ್ತೆ ನಮ್ಮ RCBದು 300 ಮಿಲಿಯನ್ನ ಪಾಸ್ ಆಗೋದಕ್ಕೆ. ಇಲ್ಲಿ ನಮ್ಮ RCB ಮೊದಲ ಟೀಮ್ ಆಗಿದೆ. ಅದು ನಮ್ಮ RCBಗೆ ಸಖತ್ ಪ್ರೈಡ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಗುರು, 2,800 ಕೋಟಿಗಿಂತ ಹೆಚ್ಚು ನಮ್ಮ RCB ಬ್ರ್ಯಾಂಡ್ ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆ ಅಂತಲೇ ಹೇಳ್ಬೋದು. ಇದು ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳ್ಬೋದು. ಇಲ್ಲಿ IPLಗೆ RCB ಬೇಕೇ ಬೇಕು ಅಂತಲೇ ಹೇಳ್ಬೋದು. RCB ಅನ್ನೋ ಟೀಮು ಹೆಸರಿದ್ರೆ ಸಾಕು, IPLದು ಸಖತ್ತಾಗಿ ಇಲ್ಲಿ TRP ಕೂಡ ಬರುತ್ತೆ, ಮತ್ತು IPLಗೂ ಕೂಡ ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ವ್ಯೂವರ್ಶಿಪ್ ಆಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಾಗಿರ್ಬೋದು, ನಮಗೆ ಬ್ರಾಡ್ಕಾಸ್ಟರ್ ವಿಚಾರದಲ್ಲಾಗಿರ್ಬೋದು, RCB ಅನ್ನೋ ಒಂದು ಹೆಸರಿದ್ರೆ ಸಾಕು, ಅದೊಂದು ಸಖತ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಈಗ ಅದು ಮತ್ತೆ ಪ್ರೂವ್ ಆಗಿದೆ ಇಲ್ಲಿ ವ್ಯೂಸ್ ವಿಷಯ ಆಗಿರ್ಬೋದು. ಮತ್ತು ಈಗ ಬ್ರ್ಯಾಂಡ್ ವ್ಯಾಲ್ಯೂದಲ್ಲೇ ತಗೋಬೋದು ನೀವು. RCB ಅನ್ನೋ ಟೀಮ್ ಇದ್ರೆ ಸಾಕು, ಅದೊಂದು ದೊಡ್ಡ ಬ್ರ್ಯಾಂಡ್ ಆಗಿ ಬಿಲ್ಡ್ ಆಗೋಗಿದೆ ಅಂತಲೇ ಹೇಳೋದು. ಈ ವೈಭವ್ ಸೂರ್ಯವಂಶಿ ಹಾಗೂ ಇಲ್ಲಿ RCB ಬ್ರ್ಯಾಂಡ್ ಬಗ್ಗೆ ನಿಮ್ಗೆ ಏನಿಸ್ತು ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.